ಶಿವ ಯಾಕೆ ಸಾರಿ ಧರಿಸಿ ವೃಂದಾವನಕ್ಕೆ ಹೋದ್ರು ಗೊತ್ತಾ? ಈ ಘಟನೆ ದ್ವಾಪರದಲ್ಲಿ ನಡೆಯುತ್ತೆ. ಪ್ರತಿ ಹುಣ್ಣಿಮೆಯ ದಿನ ವೃಂದಾವನದಲ್ಲಿ ರಾಸಲೀಲೆ ನಡೀತಾ ಇತ್ತು. ರಾಸಲೀಲೆ ಅಂದ್ರೆ ಜೀವನದ ರಸ. ಯಾರೇ ಆ ರಸದಲ್ಲಿ ಸೇರ್ತಾ ಇದ್ರು ಅವರು ತಮ್ಮಲ್ಲಿ ಒಂದು ಹೊಸ ಶಕ್ತಿ, ಹೊಸ ಚೇತನ ಅನುಭವಿಸ್ತಾ ಇದ್ರು. ಶ್ರೀಕೃಷ್ಣನ ಈ ದಿವ್ಯ ರಾಸಲೀಲೆಯ ಕೀರ್ತಿ ಹೆಂಗೆ ಪ್ರಚಾರ ಆಯಿತು ಅಂದ್ರೆ ಹಿಮಾಲಯದಲ್ಲಿರೋ ಶಿವನಿಗೂ ಗೊತ್ತಾಯ್ತು. ಇವಾಗ ಶಿವನಿಗೂ ಶ್ರೀಕೃಷ್ಣನ ಜೊತೆ ರಾಸ ಮಾಡಬೇಕಾಗಿತ್ತು. ಅದಕ್ಕೆ ಅವರು ತಮ್ಮ ಭಕ್ತ ನಾವಿಕನ ಹತ್ರ ಹೋಗ್ತಾರೆ. ನಾವಿಕ ಅಂದ್ರೆ ದೋಣಿ ಚಲಾಯಿಸೋರು. ಶಿವ ಅವರ ಹತ್ರ ಹೇಳ್ತಾರೆ, ನಾನು ರಾಸದಲ್ಲಿ ಸೇರ್ಕೋಬೇಕು. ಅದಕ್ಕೆ ನಾವಿಕ ನಗ್ತಾನೆ. ಯಾಕಂದ್ರೆ ಶಿವ ರಾಸ ಮಾಡೋವರಲ್ಲ, ಅವರು ತಾಂಡವ ಮಾಡೋರು. ಮತ್ತೆ ಯೋಗ, ತಪ, ವೈರಾಗ್ಯದ ಕಾರಣ ಅವರ ಶರೀರ ಪರಾಕ್ರಮವಾಗಿತ್ತು. ಅವರ ಸೃಷ್ಟಿಯ ಪರಮ ಪುರುಷ ತತ್ವ. ನಾವಿಕ ಶಿವನಿಗೆ ಹೇಳ್ತಾರೆ, ರಾಸದಲ್ಲಿ ಕೇವಲ ಒಬ್ಬ ಪುರುಷ ಇರ್ತಾರೆ, ಅವರು ಶ್ರೀಕೃಷ್ಣ. ಬಾಕಿ ಎಲ್ಲರೂ ಗೋಪಿಕೆಯರು ಇರ್ತಾರೆ. ಅದಕ್ಕೆ ನೀವು ರಾಸದಲ್ಲಿ ಸೇರ್ಕೋಬೇಕು ಅಂದ್ರೆ ನೀವು ಕೂಡ ಸ್ತ್ರೀಯಾಗಿ ಹೋಗಬೇಕಾಗುತ್ತೆ. ಯಾರು ಮಹಾಕಾಳ ಪ್ರಳಯಂಕಾರಿನೋ, ಯಾರು ರಕ್ತ ಭೈರವನೋ ಅವರು ನಾವಿಕನ ಪತ್ನಿಯ ಬಟ್ಟೆನ ಸಾಲ ತಗೊಳ್ತಾರೆ. ಮತ್ತೆ ತುಂಬಾ ಪ್ರೀತಿಯಿಂದ ಹೆಮ್ಮೆಯಿಂದ ಅದನ್ನ ಹಾಕೊಂಡು ರಾಸ ನೋಡೋಕೆ ಹೋಗ್ತಾರೆ. ನಾವಿಕನ ಪತ್ನಿ ಶಿವನಿಗೆ ವಸ್ತ್ರ ಕೊಡ್ತಾ ಇರ್ತಾರೆ. ಶಿವ ಅದನ್ನ ತಲೆ ಬಗ್ಗಿಸಿ ತಗೊಳ್ತಾ ಇದ್ದಾರೆ. ಶಿವ ಸಾರಿ ಹಾಕೊಳ್ಳೋದು ಅಂದ್ರೆ ಮಹಿಳೆಯರಿಗೆ ಅದು ಎಷ್ಟು ದೊಡ್ಡ ವಿಷಯ ಗೊತ್ತಾ? ಆದ್ರೆ ಶಿವನಿಗೆ ಗೊತ್ತು, ಶಕ್ತಿ ಇಲ್ಲದೆ ಅವರು ಕೇವಲ ಶವ. ಈ ಕತೆ ಕೇವಲ ರಾಸಲೀಲೆಯದ್ದಲ್ಲ, ಈ ಕತೆ ಸ್ತ್ರೀಯ ಸ್ವೀಕೃತಿಯದ್ದು, ಅವರ ಸಮ್ಮಾನದ್ದು, ಸಮತೋಲನದ್ದು. ಪುರುಷ ಸೃಷ್ಟಿಯಲ್ಲಿ ಹೇಗಾದ್ರೂ ಇರಬಹುದು, ಆದ್ರೆ ಪ್ರಕೃತಿನ ಪೋಷಣೆ ಮಾಡುವ ಅವಶ್ಯಕತೆ ಇರುತ್ತೆ. ಕಲ್ಲು ಹೇಗಾದ್ರೂ ಇರಬಹುದು, ಆದ್ರೆ ಪುಷ್ಪಗಳಿಗೆ ಪೋಷಣೆ ಮಾಡುವ ಅವಶ್ಯಕತೆ ಇರುತ್ತೆ. ಅದಕ್ಕೆ ನೀವು ನಿಮ್ಮ ಸುತ್ತಮುತ್ತ ಇರೋ ಸ್ತ್ರೀಯರನ್ನ ಸಮೃದ್ಧಿಯಾಗಿ ಸುರಕ್ಷಿತವಾಗಿ ಇಡಲು ಪ್ರಯತ್ನ ಮಾಡಿ. ಯಾಕಂದ್ರೆ ಒಂದು ಒಳ್ಳೆಯ ಸಮಾಜ ಯಾವಾಗ ನಿರ್ಮಾಣವಾಗುತ್ತೆ ಅಂದ್ರೆ ಯಾವಾಗ ಶಸ್ತ್ರ ಮತ್ತು ಶಾಸ್ತ್ರ, ಯಾವಾಗ ಶಕ್ತಿ ಮತ್ತು ಪ್ರೇಮ, ಯಾವಾಗ ಪುರುಷ ಮತ್ತು ಪ್ರಕೃತಿ ಜೊತೆಗೆ ಇದ್ದಾಗ ಮಾತ್ರ. ರಾಧೆ ರಾಧೆ.